ಎಲ್ರಿಗೂ ನಮಸ್ಕಾರ. ಸಿಂಪಲ್ ಟಿಪ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಸಿಂಪಲ್ ಟಿಪ್ ಅರ್ಥ ಆಗುತ್ತೆ. ಹೊಸ ಟಿಪ್ಗಳನ್ನ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನನ್ನ ಚಾನಲಲ್ಲಿ ನಾನು ಹೇಳ್ತಿರೋ ಈ ಟಿಪ್ಗಳು ಖಂಡಿತವಾಗ್ಲೂ ನಿಮಗೆ ಬೇರೆಲ್ಲೂ ತಿಳಿಸಿರಲ್ಲ. ಯಾವ ಚಾನಲಲ್ಲೂ ಖಂಡಿತವಾಗ್ಲೂ ಈ ನಾನು ಹೇಳ್ತಿರೋ ಒಂದಷ್ಟು ಟಿಪ್ಗಳನ್ನ ಯಾರೂ ತಿಳಿಸಿರಲ್ಲ. ನಾನು ಹೇಳ್ತಾ ಇರೋದು ಹೊಸ ಟಿಪ್ಗಳು. ಅದು ನಿಮಗೆ ಅನುಭವಕ್ಕೆ ಬರಬೇಕು ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು, ಆ ಟಿಪ್ಗಳನ್ನ ಬಳಸಿ ನೋಡಬೇಕು. ಈ ಟಿಪ್ಗಳನ್ನ ಫಾಲೋ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಇನ್ನೂ ಹೊಸ ಟಿಪ್ಗಳನ್ನ ತಿಳಿಸ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡಿ. ಗೆಳತಿಯರೆಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಹೆಣ್ಮಕ್ಳಿಗೆ ರಂಗೋಲಿ ಅಂದರೆ ಅಚ್ಚುಮೆಚ್ಚು. ರಂಗೋಲಿ ಅಂದರೆ ಯಾರಿಗೂ ಇಷ್ಟ ಇರಲ್ಲ ಹೇಳಿ? ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಾಗೋರ್ಗೂ, ವಯಸ್ಸಾಗಿರೋರಾಗ್ಬೋದು, ಎಲ್ಲರೂ ಇಷ್ಟಪಡ್ತೀರ. ಸೊ ಎಲ್ಲರೂ ಇಷ್ಟಪಟ್ಟು ಆಗ್ತಾ ಇರ್ತೀರ. ಹಬ್ಬ ಹರಿದಿನಗಳಲ್ಲಂತೂ ಅಂದರೆ ನಾವು ಏನನ್ನು ಮಿಸ್ ಮಾಡಿದ್ರು ಮನೆ ಮುಂದೆ ಆ ಒಂದು ಸಂಪ್ರದಾಯವಾಗಿ ನಡ್ಕೊಂಬಂದಿರೋವಂಥದ್ದನ್ನು ಇವತ್ತಿನವರೆಗೂ ಯಾರೂ ಮಿಸ್ ಮಾಡಲ್ಲ. ಯಾಕಂದರೆ ಹಬ್ಬ ಹರಿದಿನ ಬಂದಿದ ತಕ್ಷಣ ರಂಗೋಲಿನ ಹಾಕ್ತಾ ಇರ್ತೀವಿ. ಬೆಳಗ್ಗೆ ಹಾಕಿರ್ತೀವಿ, ಸಂಜೆಗಾಗಲೇ ಗಾಡಿಗಳು ಹೋಯಿತು ಅದು ಇದು ಅಂತ ಹೇಳಿ ರಂಗೋಲಿ ಹೋಯಿತು ಅಂತ ಬೇಜಾರು ಮಾಡ್ಕೊತಾರೆ. ಅಥವಾ ಕೆಲವರು ರಂಗೋಲಿ ಹಾಕಿರ್ತೀರ 1 hour 2 hours ಮತ್ತೆ ಅಳಿಸೋಯ್ತಾ ಅಂತ ಯಾರೆಲ್ಲ ಬೇಜಾರು ಮಾಡ್ಕೊತಾ ಇದ್ದೀರಾ. ಸೊ ಅಂಥವ್ರು ಇನ್ನು ಮುಂದೆ ಯಾವುದೇ ಯೋಚನೆ ಮಾಡೋ ಅಗತ್ಯ ಇಲ್ಲ. ಈಗ ನಾನು ಹೇಳ್ತಿರೋ ಟಿಪ್ಪನ್ನು ಬಳಸಿದ್ರೆ ಖಂಡಿತವಾಗ್ಲೂ ನೀವು ಹಾಕಿರೋ ರಂಗೋಲಿ 3 days ಹಾಗೆ ಇರುತ್ತೆ. ನೀವು ಉಜ್ಜಿ ತೆಗಿಬೇಕು ಅದನ್ನು. ಸೊ ಕೆಲವು ಸಲ ದೇವಸ್ಥಾನಗಳಲ್ಲಿ ಇದನ್ನು ಬಳಸ್ತಾರೆ. ಅದು ಕೆಲವ್ರಿಗಷ್ಟೇ ಗೊತ್ತಿರುತ್ತೆ. ನೀವು ಬೇರೆ ಚಾನಲ್ಗಳಲ್ಲಿ ಕೇಳಿರ್ಬೋದು,